BBMP GBA ಚುನಾವಣೆ ಆಕಾಂಕ್ಷಿಗಳು ಅನೇಕ ಭಾಗದಲ್ಲಿ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಸಿ ವಿ ರಾಮನಗರ ಭಾಗದಲ್ಲಿ ಅನೇಕ ಮುಖಂಡರಾಗ್ತಾ ಇದ್ದಾರೆ. ಏನು ಹೇಳ್ತಿರೋದು? ಇದು ಒಳ್ಳೆ ಬೆಳವಣಿಗೆ. ಭಾಳಷ್ಟು ಆಕಾಂಕ್ಷಿಗಳಿದ್ದಾರೆ. ಭಾಳ ವರ್ಷಗಳ ಮೇಲೆ ಚುನಾವಣೆ ನಡೀತಾ ಇರೋದ್ರಿಂದ ಭಾಳಷ್ಟು ಜನ ನಮ್ಮ ಪಾರ್ಟಿ ಕಾರ್ಯಕರ್ತರು ಇದೊಂದು ಅವಕಾಶ ಕಾಯ್ತಾ ಇದ್ದರು. ಭಾಳಷ್ಟು ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ತಮ್ಮ ಮೂಲಕ ತಿಳ್ಸೋಕ್ಕೆ ಬಯಸ್ತೀನಿ. ಒಟ್ಟಾರೆ ಕಾಂಗ್ರೆಸ್ಸು ಎಷ್ಟು ಸೀಟ್ ಗೆದ್ದರೆ ಅಷ್ಟು ನಮ್ಗೆ ಒಳ್ಳೆಯದು. ನಾವು ಮಾಡಿರುವಂಥ ಜನಪರ ಕಾರ್ಯಕ್ರಮಗಳು ಜನಗಳಿಗೆ ಮುಟ್ಟಬೇಕು. ಈಗ ಬಹಳಷ್ಟು ದಿನಗಳಿಂದ ಕಾರ್ಪೊರೇಟರ್ಸ್ ಇಲ್ಲದೇ ಇರೋದ್ರಿಂದ ನಮಗೆ ಅಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಎಲೆಕ್ಷನ್ ಆಗೋದ್ರಿಂದ ಕಾರ್ಪೊರೇಟರ್ಸ್ ಮೂಲಕ ಒಳ್ಳೆ ಕೆಲಸನೂ ಆಗುತ್ತೆ. ಕಾಂಗ್ರೆಸ್ ಕಾರ್ಯಕ್ರಮಗಳು ಎಲ್ಲ ಮನೆಗಳಿಗೂ ಮುಟ್ಟುತ್ತದೆ. ಹಾಗಾಗಿ ಈ GBA ಎಲೆಕ್ಷನಲ್ಲಿ ಆಕಾಂಕ್ಷಿಗಳ ಪ್ರತಿಯೊಬ್ಬರಿಗೂ ನಾನು ಶುಭಾಶಯ ಕೋರ್ತೀನಿ. ಸರ್, ಬೇರೆ ರಾಜ್ಯಗಳಲ್ಲಿ ಸ್ಥಳೀಯ ಮಟ್ಟ ಚುನಾವಣೆ ನಡೀತಾ ಇದೆ. ಸಕ್ರಿಯವಾಗಿ ಕಾಂಗ್ರೆಸ್ ಪರವಾಗಿಲ್ಲ, BJP ಪರವಾಗಿದೆ. ಇಲ್ಲಿ ಬೆಂಗಳೂರಲ್ಲಿ ಏನು ಬದಲಾವಣೆ ಆಗುತ್ತಾ ಸರ್? ಬೇರೆ ರಾಜ್ಯಗಳಲ್ಲಿ ಪರಿಸ್ಥಿತಿ ಬೇರೆ ಇದೆ, ಕರ್ನಾಟಕದಲ್ಲಿ ಪರಿಸ್ಥಿತಿ ಬೇರೆ ಇದೆ. ಕರ್ನಾಟಕದಲ್ಲಿ ಬಹಳ ಜನಪ್ರಿಯ ಸರ್ಕಾರ ಅದು. ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಶಿವಕುಮಾರ್ ಅವರು ಈ ಜಂಟಿಯಾಗಿ ನಡೆಸುವ ಸರ್ಕಾರ ಇದು. ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಈಗಾಗಲೇ ನಿಮಗೆ ಪಂಚ ಗ್ಯಾರಂಟಿಗಳು ಇರ್ಬೋದು, ಆಮೇಲೆ ಅದರ ಜೊತೆಗೆ ಬಡವರಿಗೆ ಮನೆ ಕೊಡುವಂಥದ್ದು ಇರ್ಬೋದು. ಒಂದು ಪಟ್ಟಿ ಮಾಡ್ತಾಯಿದ್ರೆ 7-8 ಗ್ಯಾರಂಟಿಗಳನ್ನು ನಾವು ಪೂರ್ಣ ಮಾಡಿದ್ದೀವಿ. ಇದರಿಂದ ನಮಗೆ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ. ಮುಖ್ಯವಾಗಿ ಜನಗಳಿಗೆ ಏನು ಪ್ರಯೋಜನಗಳು ತಲುಪಿದೆ ಅದು ನಮ್ಗೆ ಆಶೀರ್ವಾದ ಆಗುತ್ತೆ. ಬೇರೆ ಕಡೆ ಮಾತಾಡೋದು ಸರಿ ಇಲ್ಲ, ಅಲ್ಲಿನ ಪರಿಸ್ಥಿತಿಗಳು ನಮಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದಲ್ಲಂತೂ ಉತ್ತಮ ವಾತಾವರಣ ಇದೆ. ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಜನ ಬೆಂಬಲ ಕೊಟ್ಟಿದ್ದಾರೆ. 5 GBA ಚುನಾವಣೆ ನಡೆದರೆ ಎಷ್ಟರಲ್ಲಿ ನೀವು ಫಲಿತಾಂಶ ಗೆಲ್ಬೋದು ಸರ್? 5ರಲ್ಲೂ ಗೆಲ್ತೀವಿ. 5 GBಯಲ್ಲಿ 5ರಲ್ಲೂ ಗೆಲ್ತೀವಿ. ನಮಗೆ ಹಲವಾರು ಕಾರ್ಯಕರ್ತಗಳಿಗೆ ಅವಕಾಶ ಏನು 369 ಟೋಟಲ್ ಏನು ವಾರ್ಡ್ಗಳಿದೆ, ಆ 369 ಕಾರ್ಪೊರೇಟರ್ಗಳಿಗೆ ಅವಕಾಶ ಮಾಡಿಕೊಡೋಕ್ಕಾಗುತ್ತೆ. ಎಲ್ಲ ಕಡೆ ನಮ್ಮ ಕಾರ್ಯಕ್ರಮಗಳು ಅನುಷ್ಠಾನ ಆಗಿರೋದ್ರಿಂದ ನಮ್ಗೆ 5 ಕಡೆ ಅನುಕೂಲ ಆಗುತ್ತೆ. GBA ಚುನಾವಣೆ ಆಕಾಂಕ್ಷಿಗಳು ಸಿ ವಿ ರಾಮನಗರದಿಂದ ಯಥೇಚ್ಛವಾಗಿ ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ. ನೀವು ಸಹ ಸಲ್ಲಿಸಿದ್ರಿ. ಇವತ್ತು ಅನೇಕ ಬಾಬು ಅವರು ಇರ್ಬೋದು, ಪಕ್ಕ ಕ್ಷೇತ್ರದವರು ಆಗಿರ್ಬೋದು, ಉಮೇದುವಾರಿಕೆ ಸಲ್ಲಿಸಿ ನೀವು ಸಹ ಏನು ಹೇಳ್ತೀರಾ ಸರ್? ನಮಸ್ಕಾರ. ಸಿ ವಿ ರಾಮನಗರ ಕಾನ್ಸ್ಟೆನ್ಸಿಯಿಂದ ನಮ್ಮ ಬಾಬು ಸರ್ ಅವರು ನಮ್ಮ ಸ್ನೇಹಿತರು. ಅವ್ರು ಸತತವಾಗಿ 25 ವರ್ಷದಿಂದ ದುಡ್ಕೊಂಡು ಬಂದಿದ್ದಾರೆ. ಅವ್ರದ್ದು ಪೊಲಿಟಿಕಲ್ ಸರ್ವಿಸ್ 30 ವರ್ಷದ ಇದೆ. 30 ವರ್ಷದಿಂದ ಮಾಡ್ತಾ ಇದ್ದಾರೆ. ಮನೆ ಮನೆಗೂ ಬಾಬು ಅಂದರೆ ಗೊತ್ತು. ಅವ್ರು ಸೋಷಿಯಲ್ ವರ್ಕು, ಕರೆಂಟು, ಯಾವ ಪ್ರಾಬ್ಲಮ್ ಇದ್ದರೂ ಅವ್ರು ಅಟೆಂಡ್ ಮಾಡಿದ್ದಾರೆ. ವೋಟರ್ ಐಡಿಯಿಂದ, ಲೋನಿಂದ ಯಾರು ಡೆತ್ ಆದ್ರೂ ಅವ್ರು ಮುಂಚೆ ಇರ್ತಾರೆ. ಹಾಸ್ಪಿಟ್ಲಲ್ಲಿ ಏನು ಪ್ರಾಬ್ಲಮ್ ಆದರೂ ಅವ್ರು ಹೋಗಿ ಸಹಾಯ ಮಾಡಿ ಅವರು ಬಿಡಿಸ್ಕೊಂಡು ಬಂದಿದ್ದಾರೆ. ಈ ಸತಿ ಅವ್ರಿಗೆ ಚಾನ್ಸ್ ಸಿಕ್ಕಿದೆ. ಅವರು ಒಳ್ಳೆ ಕ್ಯಾಂಡಿಡೇಟು. ಅವ್ರಿಗೆ ಟಿಕೆಟ್ ಕೊಡಬೇಕಂತ ಕಾಂಗ್ರೆಸ್ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಇವಾಗ ಟೋಟಲ್ GBA ಚುನಾವಣೆ ಒಟ್ಟಾರೆ ಮತದಾರರಿಗೆ ಏನು ಹೇಳ್ತೀರಾ ಸರ್? ಎಲ್ಲ ಕ್ಷೇತ್ರದ ಮತದಾರ ಸರ್, ಗೌರ್ಮೆಂಟು 5 ಸ್ಕೀಮ್ ಕೊಟ್ಟಿದೆ. 5 ಜನಕ್ಕೆ ತಲುಪಿಸಿದೆ. ಈಗ 2,000 ಬರುತ್ತೆ ಅಂದರೆ ಸುಮ್ಮನೆ ಬರೋಲ್ಲ. ಈ ಲೇಡೀಸ್ ಅವ್ರಿಗೆ ತಿಂಗಳು 2,000 ಬಂದರೆ ಅದು ದೊಡ್ಡ ಖುಷಿ. ದುಡ್ಡಿರೋರಿಗೆ ಅದು ದೊಡ್ಡ ವಿಷಯ ಇಲ್ಲ. ದುಡ್ಡಿರೋರಿಗೆ ಅದು ಇಲ್ದವ್ರಿಗೆ ದೊಡ್ಡ ವಿಷಯ. 1ನೇ ತಾರೀಕು ಆದರೆ ಬಿದ್ದ ತಕ್ಷಣ ಅವ್ರು ಒಂದು ಆಪಿ ಬರುತ್ತೆ. ಪ್ಲಸ್ ಬಸ್ ಫ್ರೀ ಮಾಡಿದ್ದಾರೆ, ಅಕ್ಕಿ ಫ್ರೀ ಮಾಡಿದ್ದಾರೆ. ಆದ್ದರಿಂದ ಲೇಡೀಸ್ ಎಲ್ಲ ಮುಂದೆ ಬಂದಿದ್ದಾರೆ. ಅವ್ರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಅವ್ರ ಫ್ಯಾಮಿಲಿನ ಅವ್ರು ರನ್ ಮಾಡೋಕ್ಕೋಸ್ಕರ ಶಕ್ತಿ ಕೊಟ್ಟಿದೆ ಕಾಂಗ್ರೆಸ್ಸು. ಅದೇ BBMP ಇವಾಗ ಬಂದು GBA ಆಗಿದೆ. GBAಯಿಂದ ಈಗ 369 ಇದಿದ್ದಾರೆ. ಅದರಲ್ಲಿ 300 ಮೇಲೆ ಗೆಲ್ತಾರೆ. 5ಕ್ಕೆ 5 GBA ಮೇಯರ್